ಗಿಲ್ಲಿ ವರ್ಸಸ್ ಧ್ರುವಂತ್ ಅಶ್ವಿನಿ ಅವ್ರ ನಡುವೆ ಒಂದು ಜಗಳ ಆಗಿದೆ. ಆಕ್ಚುಲ್ ಆಗಿ ಮೊನ್ನೆಯಿಂದ ನೋಡ್ತಿದ್ದೀರಾ ಬರೀ ಜಗಳದೇ ಫಸ್ಟ್ ಪ್ರೊಮೋ ಬರ್ತಿದೆ. ಅದೇ ರೀತಿ ಇವಾಗ ಇವ್ರು 3 ಜನ ನಡುವೆ ಒಂದು ಜಗಳ ಆಗಿದೆ ಅಂತಲೇ ಅನ್ಬೋದು. ಅಂದರೆ ಆ ಒಂದು ಅಶ್ವಿನಿ ಅವ್ರ ಪಾಯಿಂಟಲ್ಲಿ ಗಿಲ್ಲಿ ಅವರು ಸ್ಪೈನಲ್ ಕಾರ್ಡ್ ಇಲ್ಲದೆ ಇರೋರು ಮತ್ತು ಜೋಕರ್ ಅಂತ ಇಲ್ಲಿ ಮೆನ್ಷನ್ನ ಮಾಡಿದ್ದಾರೆ. ಪ್ರೊಮೋದಲ್ಲಿ ಯಾವ ರೀತಿ ಇದೆ ಏನೆಲ್ಲ ಇದೆ ಅಂತ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ಹೊಸಬ್ರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಒಂದು ಲೈಕ್ನ ಮಾಡಿ. ಅದೇ ಥರ ಸುಮಾರು ಅಪ್ಡೇಟ್ಸು ಮತ್ತು ಲೈವ್ ಅಪ್ಡೇಟ್ಸ್ ಎಲ್ಲಾನು ಕೂಡ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿದ್ದೀನಿ. ಯಾರೇನು ನೋಡಿಲ್ಲ ನೋಡಿ, ಇದು ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ. ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನೋ ಒಂದು ಟ್ವಿಸ್ಟ್ ಇರ್ಬೋದು ಅಂತಲೂ ಕೂಡ ಹಾಕಿದ್ದೀನಿ. ಅದಿನ್ನು ಕನ್ಫರ್ಮ್ ಆಗಿಲ್ಲ, ಕನ್ಫರ್ಮ್ ಆದಮೇಲೂ ಕೂಡ ಅಪ್ಡೇಟ್ನ ಮಾಡ್ತೀನಿ. ಇವಾಗ ಪ್ರೋಮೋ ಬಗ್ಗೆ ಮಾತಾಡೋದಾದರೆ ಒಂದು ಸ್ವಲ್ಪ ಕಿರಿಕಿರಿ ಆಗೋ ರೀತಿ ಒಂದು ಜಗಳ ಆಗ್ತಿದೆ ಇವರು 3 ಜನ ನಡುವೆ. ಇವಾಗ ಏನು ಮೆನ್ಷನ್ ಮಾಡಿದ್ನಲ್ಲ, ಧ್ರುವಂತು, ಅಶ್ವಿನಿ ಮತ್ತು ಗಿಲ್ಲಿಯವ್ರ ನಡುವೆ ಒಂದು ಸ್ವಲ್ಪ ಜಗಳ ಆಗಿದೆ. ಆ ಒಂದು ಪಾಯಿಂಟಲ್ಲಿ ಒಂದು ರೇಗಿಸೋ ಥರ, ಅಂದರೆ ಗಿಲ್ಲಿಯವರು ಅವರಿಬ್ರಿಗೂ ರೇಗಿಸ್ತಾ ಇರ್ತಾರೆ. ಅವರು ಒಂದು ಸ್ವಲ್ಪ ಟ್ರಿಗರ್ ಆಗಿ ಆ ಒಂದೊಂದು ಮಾತುಗಳು ಕೂಡ ಆಡ್ತಾರೆ. ಅಂದರೆ ಸ್ಪೈನಲ್ ಕಾರ್ಡ್ ಇಲ್ಲದೆ ಇರೋನು ಮತ್ತು ನಿನ್ನ ಸೊಂಟದ ಮೇಲೆ ಫಸ್ಟು ನಿಂತ್ಕೊ ನೀನು, ಆಮೇಲೆ ಆ ಕಾರ್ಡ್ಗೆ ಬಾ ಅಂತ. ಅಂದರೆ ಇಲ್ಲಿ ಚಾಲೆಂಜ್ ಮಾಡ್ತಾ ಇದ್ದಾರೆ ಗಿಲ್ಲಿ ಅವ್ರಿಗೆ, ಅಶ್ವಿನಿ ಮತ್ತು ಧ್ರುವಂತ್ ಅವರು. ನೀನು ಫಸ್ಟು ಆ ಕಾರ್ಡ್ಗೆ ಬಾ, ನಿನ್ನ ಟೈಮ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಒಂದು ಸ್ವಲ್ಪ ನೆಗೆಟಿವ್ ಆಗಿ ಹೋಗೋದಕ್ಕೆ. ಸುಮಾರು ಜನ ಅಬ್ಸರ್ವ್ ಮಾಡಿರ್ತೀರ, ನೆನ್ನೆ ಎಪಿಸೋಡಲ್ಲೂ ಕೂಡ ಒಂದು ಡಿಸಿಷನ್ ಕೊಡುವಾಗ ಒಂದು ಸ್ವಲ್ಪ ಎಲ್ಲೋ ಒಂದು ಕಡೆ ಕಾವ್ಯ ಅವ್ರ ಫೇವರ್ ಆಗಿ ಮಾಡೋ ಥರ ಮಾಡ್ತಿದ್ರು. ಬಟ್ ಈ ಒಂದು ಪಾಯಿಂಟಲ್ಲಿ ಎಲ್ಲ ಕಡೆಯಿಂದನೂ ಕೂಡ ನೆಗೆಟಿವ್ ಬರ್ತಿತ್ತು ಅವರ ಮೇಲೆ. ಏನಕ್ಕೆ ಅಂತ ಅಂದರೆ ಕಾವ್ಯ ಅವ್ರನ್ನ ಸೇವ್ ಮಾಡೋಕ್ಕೆ ಇವ್ರು ಬಂದಿದ್ದಾರಾ, ಬಟ್ ಇವ್ರು ಗೆದ್ಕೊಳ್ಳೋಕೆ ಬಂದಿದ್ದಾರಾ ಅಂತ ನನ್ನ ಪ್ರಕಾರ. ಇಲ್ಲಿ ಒಂದು ಸ್ವಲ್ಪ ಅವ್ರ ಡಿಸಿಷನ್ ಏನಿತ್ತು ಒಂದು ಸ್ವಲ್ಪ ಡ್ರ್ಯಾಗ್ ಮಾಡಿದ್ರಲ್ಲ, ಅದೊಂದು ಪ್ರಾಪರಾಗಿ ಅನ್ನಿಸ್ಲಿಲ್ಲ. ನನಗೂ ಕೂಡ ಒಂದು ಸ್ವಲ್ಪ ನೆಗೆಟಿವ್ ಅವ್ರಿಗೆ ಸ್ಟಾರ್ಟ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಒಂದು ಸ್ವಲ್ಪ ಡೌನ್ಫಾಲ್ ಆಗೋ ರೀತಿಯಲ್ಲಿ ಗಿಲ್ಲಿ ಅವ್ರದ್ದು ಕಾಣ್ತಿದೆ ಅಂತಲೇ ಅನ್ಬೋದು. ಸುಮಾರು ಜನ ಅಂದ್ಕೊಳ್ತೀರಾ ಗೊತ್ತು ಇವಾಗ ನೆಗೆಟಿವ್ ನೀವು ಮಾಡ್ತಿದ್ದೀರಾ ಅಂತ, ಬಟ್ ನಾನು ಇರೋದನ್ನ ಹೇಳ್ತಾ ಇದ್ದೀನಿ. ನಾನು ಕೂಡ ಗಿಲ್ಲಿ ಫ್ಯಾನೇನೆ. ಬಟ್ ಆ ಒಂದು ಪಾಯಿಂಟಲ್ಲಿ ನೋಡ್ತಾ ಇದ್ದರೆ ಕಾವ್ಯ ಅವ್ರನ್ನ ಬಿಟ್ಟು ಸೈಡಿಗೆ ಬಂದರೆ ಆ ಒಂದು ಡೌನ್ಫಾಲ್ ಆಗೋದು ಕಮ್ಮಿ ಆಗುತ್ತೆ. ಒಂದು ಸ್ವಲ್ಪ ನೆಗೆಟಿವ್ ಆಗು ಕೂಡ ಟರ್ನ್ ಆಗ್ತಿದ್ದಾರೆ. ಆ ಒಂದು ನಿನ್ನೆ ಎಪಿಸೋಡ್ ಆದಮೇಲೆ ಆ ಒಂದು ಡಿಸಿಷನ್ ಏನು ಸ್ಪಂದನ ಮತ್ತು ಕಾವ್ಯ ಅವ್ರ ಡಿಸಿಷನ್ ಬಂದಾಗ ಇವರೊಂದು ಸ್ವಲ್ಪ ಹಿಂದೆ ಬಂದರು. ಇದು ಸ್ಪಂದನ ಅವ್ರನ್ನ ಈಚೆಗೆ ಹಾಕೋದ, ಈ ಸ್ಪಂದನ ಈಚೆ ಹಾಕೋದನ್ನೇ ಅವರು ಆ ಒಂದು ಪಾಯಿಂಟನ್ನು ಅಬ್ಸರ್ವ್ ಮಾಡ್ತಿದ್ರು. ಕಾವ್ಯ ಅವ್ರನ್ನ ಸೇಫ್ ಮಾಡಬೇಕು ಅಂತಲೇ ಅಲ್ಲಿ ಇದ್ದಿದ್ದು ಅವ್ರ ಮೈಂಡ್ ಸೆಟ್ಟಲ್ಲಿ. ಬಟ್ ಅವರಿಬ್ಬರು ವಾದ ನಡೆದಾಗ ಎಲ್ಲರಿಗೂ ಗೊತ್ತಿತ್ತು ಸ್ಪಂದನ ಅವರೇ ವಿನ್ ಆಗಿರೋದು ಅಂತ. ಬಟ್ ಆ ಒಂದು ಪಾಯಿಂಟಲ್ಲಿ ಅವರು ಒಪ್ಕೊಳ್ಳೇಬೇಕಿತ್ತು. ಒಪ್ಕೊಳ್ಳಿಲ್ಲ ಅಂತಂದರೆ ಇನ್ನೂ ನೆಗೆಟಿವ್ ಆಗ್ತಿದ್ರು, ಇನ್ನೂ ಡೌನ್ಫಾಲ್ ಆಗೇ ಆಗ್ತಿತ್ತು. ಆ ಒಂದು ಪಾಯಿಂಟನ್ನು ಇಟ್ಕೊಂಡು ಇಲ್ಲಿ ಅಶ್ವಿನಿಯವರು ಕೂಡ ಒಂದು ಪಾಯಿಂಟನ್ನು ಹೇಳ್ತಾ ಇದ್ದಾರೆ. ನಿನ್ನ ಟೈಮ್ ಆಲ್ರೆಡಿ ಬಂದಿದೆ, ನಾನು ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ, ನೀನು ಫಸ್ಟ್ ನೀನು ಸೊಂಟದ ಮೇಲೆ ನಿಂತ್ಕೊಂಡು ಈ ಒಂದು ಅಖಾಡಕ್ಕೆ ಬಾ ಅಂತ ತೊಡೆ ತಟ್ಟು ಹೇಳ್ತಾರೆ. ಅದೊಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತಲೇ ಅನ್ಬೋದು. ಮತ್ತು ಸ್ಪಂದನ ಮತ್ತು ರಾಶಿಕಾ ಅವ್ರ ನಡುವೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಗೇಮ್ ಆಗುತ್ತೆ. ಲಾಸ್ಟ್ ರೌಂಡು, ಆ ಒಂದು ರೌಂಡಲ್ಲಿ ರಾಶಿಕಾ ಅವರು ಗೆಲ್ತಾರೆ. ರಾಶಿಕಾ ಅವರು ಗೆದ್ದು ನೆಕ್ಸ್ಟು ಇದು ಕ್ಯಾಪ್ಟನ್ಸಿ ಟಾಸ್ಕಿಗೆ ಡೈರೆಕ್ಟಾಗಿ ಸೆಲೆಕ್ಟ್ ಆಗ್ತಾರೆ ಅಂತಲೇ ಅನ್ಬೋದು. ಟೋಟಲ್ ಆಗಿ 3 ಮೆಂಬರ್ಸು ಕ್ಯಾಪ್ಟನ್ಸಿ ಕಂಟೆಂಡರ್ ಆಗಿದ್ದಾರೆ. ರಾಶಿಕಾ, ಗಿಲ್ಲಿ ಮತ್ತು ಅಶ್ವಿನಿ ಅವರು ಇನ್ನೊಂದು ಡೈರೆಕ್ಟಾಗಿ ನಾಮಿನೇಟ್ ಆಗಿದ್ರು ಇದು ಕ್ಯಾಪ್ಟನ್ಸಿ ಟಾಸ್ಕಿಗೆ. ಆ ಒಂದು ಪಾಯಿಂಟಲ್ಲಿ ನೋಡ್ತಾ ಇದ್ದಾರೆ ಒಂದು ಸ್ವಲ್ಪ ನೆಗೆಟಿವ್ ಸ್ಟಾರ್ಟ್ ಆಗಿದೆ ಗಿಲ್ಲಿ ಅವ್ರಿಗೆ ಅಂತಲೇ ಅಂದ್ಕೊಳ್ಬೋದು ನಾವು. ಆ್ಯಕ್ಚುಲಾಗಿ ಸ್ಟಾರ್ಟಿಂಗಲ್ಲಿ ಒಂದು ರೇಗಿಸ್ತಾ ಇರುವಾಗ ಕುಕ್ಕು ಅಂತ ಏನೋ ಒಂದು ಸೌಂಡ್ ಮಾಡ್ತಾರೆ ಗಿಲ್ಲಿ ಅವರು. ಅದಾದಮೇಲೆ ಅವಾಗ ಒಂದು ಸ್ವಲ್ಪ ಟ್ಯಾಲೆಂಟ್ ಏನೂ ಇಲ್ಲ ಇವನಿಗೆ, ಬರೀ ಈ ಒಂದು ಮಾತನ್ನ ಹೇಳೋದು ಅಷ್ಟೇ ಅಂತ ಧ್ರುವಂತ್ ಅವರು ಟಾಂಗ್ನ ಕೊಟ್ಟು ಆಮೇಲೆ ಒಂದು ಚಾಲೆಂಜು ಕೂಡ ಕೊಡ್ತಾರೆ. ನೀನು ಫಸ್ಟು ನೀನು ಸೊಂಟದ ಮೇಲೆ ನಿಂತ್ಕೊಂಡು ಹಲ್ಲು ಉಚ್ಕೊಂಡು ತಲೆಯೆಲ್ಲಾನು ಬಾಚ್ಕೊಂಡು ಅವಾಗ ನೀನು ಬಾ ಕಾಡಕ್ಕೆ, ನಾವು ನೋಡ್ಕೊಳ್ತೀವಿ, ಇದೆಲ್ಲಾನು ಬಿಟ್ಬಿಡು. ಮತ್ತು ರೇಗಿಸ್ತಾ ಇರ್ತಾರೆ ಅಶ್ವಿನಿ ಅವ್ರಿಗೆ, ಕಾಳು ಎಳಿತಾ ಇರ್ತಾರೆ ಜಾಸ್ತಿ. ಆ ಒಂದು ಪಾಯಿಂಟನ್ನು ಕೂಡ ಹೇಳ್ತಾರೆ. ಅಂದರೆ ನನಗೆ ಈ ಥರ ರೇಗಿಸ್ತಾ ಇದೆಯಾ, ಮತ್ತೆ ಹೇಳ್ತಾ ಇದ್ದೀನಿ, ಈ ಥರ ಮಾಡಬೇಡ ಅಂತಂದ್ರೂ ಕೂಡ ಅಲ್ಲಿ ಗಿಲ್ಲಿ ಅವರು ಅದನ್ನು ಜಾಸ್ತಿ ಮಾಡ್ತಾ ಇದ್ದಾರೆ ಅಂತಲೇ ಅನ್ಬೋದು. ಈ ಒಂದು ಪಾಯಿಂಟಲ್ಲೂ ಕೂಡ ಸುಮಾರು ಜನಕ್ಕೆ ಟ್ರಿಗರು ಕೂಡ ಆಗುತ್ತೆ ಅವರಿಬ್ಬರನ್ನ ಹೊರತುಪಡಿಸಿನೂ ಕೂಡ. ಬಟ್ ಆ ಒಂದು ಪಾಯಿಂಟ್ ಏನಕ್ಕೆ ಅಂದರೆ ಈ ಒಂದು ಪ್ರೋಮೋ ಅಂತ ಅಂದಮೇಲೆ ಮಧ್ಯದಲ್ಲೇ ಎಲ್ಲನೂ ಕೂಡ ಕಟ್ ಮಾಡಿರ್ತಾರೆ. ಮುಂಚೆ ಏನಾದ್ರು ಜಗಳ ಆಗಿದ್ದನ್ನು ಕೂಡ ಬರುತ್ತೆ. ಆ ಒಂದು ಜಗಳ ಆದಮೇಲೆ ನಿನ್ನೆ ಎಲ್ಲ ಕರೆಕ್ಟಾಗಿದ್ದರು, ಟಾಸ್ಕಲ್ಲೂ ಕೂಡ ಕರೆಕ್ಟಾಗಿದ್ದರು. ಆ ಒಂದು ರಾಣಿ ಅಂತ ಸೆಲೆಕ್ಟ್ ಮಾಡಿದ್ಮೇಲೂ ಕೂಡ ಇನ್ನೂ ಒಂದು ಸ್ವಲ್ಪ ಚೇಂಜಸ್ ಆಯಿತು ಅಶ್ವಿನಿ ಅವ್ರ ನಡುವೆ. ಬಟ್ ಇವಾಗ ಏನಕ್ಕೆ ಈ ಥರ ಆಯಿತು ಅಂತ ಗೊತ್ತಿಲ್ಲ, ಎಪಿಸೋಡಲ್ಲಿ ನೋಡಬೇಕಾಗಿರುತ್ತೆ. ಒಂದು ಸ್ವಲ್ಪ ಗಿಲ್ಲಿ ಅವರು ಆ ಒಂದು ಕಾವ್ಯ ಅವ್ರನ್ನ ಬಿಟ್ಟು ಬೇರೆ ರೀತಿ ಎಲ್ಲ ಬಿಟ್ಟು ಹೊರಗಡೆ ಬಂದರೆ ಚೆನ್ನಾಗಿರುತ್ತೆ. ಇನ್ನು ಮುಂದಿನ ಬಿಗ್ ಬಾಸ್ ಅಂದರೆ ಇನ್ನು 2 ವಾರ ಇದೆ. ಒಂದು ಸ್ವಲ್ಪ ಜನಕ್ಕೆ ಇರಿಟೇಟು ಕೂಡ ಆಗ್ತಾ ಇದೆ, ನೋಡೋಣ ಯಾವ ರೀತಿ ಆಗುತ್ತೆ ಅಂತ. ಬಟ್ ಇದಿಷ್ಟು ಒಂದು ಪ್ರೊಮೋ ರಿವ್ಯೂ ಆಗಿರುತ್ತೆ. ಮತ್ತು ಎಲ್ಲ ಲೈವ್ ಅಪ್ಡೇಟ್ಸು ಕೂಡ ನಿಮಗೆ ಟೆಲಿಗ್ರಾಮ್ ಗ್ರೂಪಲ್ಲಿ ಸಿಗ್ತದೆ. ಯಾರೇನು ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿ. ಇದಿಷ್ಟು ಒಂದು ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್, ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಮಾಡ್ಕೋದು ಅಂತ ನೋಡ್ತೀರಾ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್ ಬಾಯ್, ಥ್ಯಾಂಕ್ ಯು, ನಮಸ್ಕಾರ.